ಸಂಜೆ ಹೊತ್ತಿಗೆ ಹಳ್ಳಿಯ ದಾರಿಯ ಪಕ್ಕದಲ್ಲಿ ಹಳೆಯ ತೆಂಗಿನ ಮರದ ಹತ್ತಿರ ಅಜ್ಜ ಕುಳಿತಿದ್ದಾರೆ. ಚಂದು ಮನೆಯಿಂದ ಹೊರಬಂದು ಹಬ್ಬಿ ಹೋಗುತ್ತಾ ಅಜ್ಜನ ಹತ್ತಿರ ಬರುತ್ತಾನೆ. ಚಂದು: ಅಜ್ಜ, ನೀವು ಯಾವಾಗಲೂ ಇಲ್ಲೇ ಕುಳಿತುಕೊಂಡಿರ್ತೀರಾ? ಏನಾದರೂ ಯೋಚನೆ ಮಾಡ್ತಾ ಇದ್ದೀರಾ? ಅಜ್ಜ ನಗುತ್ತಾ: ಹೌದು ಮಗನೇ, ಜೀವನದ ಪಾಠಗಳನ್ನು ಕಲಿಯಲು ನಾನು ಇಷ್ಟಪಡುವೆ. ನೀನು ನೋಡಿದೆಯಾ, ಸೂರ್ಯನ ಬೆಳಕು ಹೇಗೆ ಹತ್ತಿರದ ನದಿಯ ಮೇಲೆ ಚಿಮ್ಮುತ್ತದೆ? ಹೌದು ಅಜ್ಜ, ಬೆಳಕು ಚೆನ್ನಾಗಿ ತೋರುತ್ತದೆ. ಆದರೆ ಅದರಿಂದ ಏನು ಸಿಗುತ್ತೆ? ಬೆಳಕು ಹೇಗೆ ಕತ್ತಲನ್ನು ನಾಶ ಮಾಡುತ್ತದೆ, ಹಾಗೆಯೇ ನಂಬಿಕೆಯ ಬೆಳಕು ನಮ್ಮ ಜೀವನದಲ್ಲಿ ಬೆಳಕನ್ನು ತರಬಹುದು. ನಾವು ಎಷ್ಟೋ ಕಷ್ಟದಲ್ಲಿದ್ದರೂ ನಂಬಿಕೆ ಇದ್ದರೆ ನಾವು ಎಲ್ಲವನ್ನೂ ಗೆಲ್ಲಬಹುದು. ಚಂದು, ನೀನು ಅಜ್ಜನ ಮಾತುಗಳನ್ನ ಗಮನದಿಂದ ಕೇಳು. ಅವರು ತುಂಬಾ ಅನುಭವ ಹೊಂದಿದ್ದಾರೆ. ಜೀವನದಲ್ಲಿ ನಂಬಿಕೆ ಬಹಳ ಮುಖ್ಯ. ಆದರೆ ಅಮ್ಮ, ನಂಬಿಕೆ ಕೇವಲ ಒಂದು ಭಾವನೆಯ? ಅದರಿಂದ ಏನಾದ್ರೂ ಬದಲಾಯಿಸುತ್ತಾ? ನಂಬಿಕೆ ಒಂದು ಶಕ್ತಿಯಾಗಿದೆ ಮಗ. ನಂಬಿಕೆ ಇದ್ದರೆ ನಮ್ಮ ಜೀವನದಲ್ಲಿ ಏನಾದರೂ ಸಾಧಿಸಬಹುದು. ಈಗ ನಿನಗೆ ಗೊತ್ತಾಗಲ್ಲ, ಆದರೆ ಒಂದು ದಿನ ನೀನು ಇದನ್ನು ಅನುಭವಿಸುತ್ತೀಯ. ದೊಡ್ಡ ಕಠಿಣ ಪರೀಕ್ಷೆ. ಚಂದೂನಿಗೆ ಶಾಲೆಯಲ್ಲಿ ದೊಡ್ಡ ಪರೀಕ್ಷೆ ಇದೆ. ಆತ ಸ್ವಲ್ಪ ಆತಂಕದಲ್ಲಿದ್ದಾನೆ. ರಾತ್ರಿ ಹೊತ್ತಿಗೆ ತನ್ನ ಪುಸ್ತಕಗಳ ಮುಂದೆ ಕುಳಿತುಕೊಂಡು ಕಾಗದದ ಹಾಳೆಗಳನ್ನು ತಿರುವುತ್ತಾ ಯೋಚಿಸುತ್ತಾನೆ. ಚಂದು: ಅಮ್ಮ, ನಾನು ಇದನ್ನು ಬರೆದು ಪಾಸ್ ಆಗುವಷ್ಟು ತಯಾರಿ ಮಾಡಿಕೊಂಡಿಲ್ಲ. ನನಗೆ ಭಯವಾಗುತ್ತಿದೆ. ನಾಳೆ ಪರೀಕ್ಷೆ ಚೆನ್ನಾಗಿಲ್ಲ ಅಂದರೆ? ಮಂಜಮ್ಮ ಮಂದಹಾಸನೊಂದಿಗೆ: ನಂಬಿಕೆಯಿಂದ ಬರೆ ಮಗ. ನೀನು ಸಾಕಷ್ಟು ಓದಿರುವೆ. ನಿನಗೆ ಪಾಸ್ ಆಗಲು ಸಾಧ್ಯ. ನಿನ್ನ ಶ್ರಮ ಖಂಡಿತ ನಿನಗೆ ಫಲ ಕೊಡುತ್ತದೆ. ಅಜ್ಜ ನಗುತ್ತಾ: ಹೌದ ಮಗ, ಎಷ್ಟೋ ಒಳ್ಳೆಯ ಕಾರ್ಯ ಮಾಡಿದರೂ ನಂಬಿಕೆ ಇಲ್ಲದೆ ಅದರಿಂದ ಫಲ ಸಿಗೋದಿಲ್ಲ. ನೀನು ನಿನ್ನ ಮೇಲೆ ನಂಬಿಕೆ ಇಡಬೇಕು. ಚಂದು ಆಲೋಚಿಸುತ್ತಾ: ಹೌದು ಅಜ್ಜ, ನಾನು ನನ್ನ ಮೇಲೆ ನಂಬಿಕೆ ಇಡುವೆ. ನಾನು ನನ್ನ ಬುದ್ಧಿ ಶಕ್ತಿಯ ಮೇಲೆ ನಂಬಿಕೆ ಇಟ್ಟು ಯಶಸ್ವಿಯಾಗಬೇಕು. ಚಂದು ಆತ್ಮವಿಶ್ವಾಸದಿಂದ ಪುಸ್ತಕವನ್ನು ಓದಲು ಪ್ರಾರಂಭಿಸುತ್ತಾನೆ. ತಿರುಗು ಮುಗ್ಗೇರಿಯ ಪಾಠ. ಪರೀಕ್ಷೆಯ ದಿನ ಚಂದು ಆತ್ಮವಿಶ್ವಾಸದಿಂದ ಪರೀಕ್ಷೆ ಬರೆಯುತ್ತಾನೆ. ಕೆಲವು ದಿನಗಳ ನಂತರ ಶಾಲೆಯಲ್ಲಿ ಫಲಿತಾಂಶ ಪ್ರಕಟವಾಗುತ್ತದೆ. ಚಂದು ತನ್ನ ಫಲಿತಾಂಶವನ್ನು ನೋಡಲು ಉತ್ಸುಕನಾಗುತ್ತಾನೆ. ನಮಸ್ಕಾರ ಗುರುಗಳೇ. ಶಿಕ್ಷಕ: ಚಂದು, ನಿನ್ನ ಫಲಿತಾಂಶ ಅತ್ಯುತ್ತಮವಾಗಿದೆ. ನೀನು ಇಡೀ ತರಗತಿಯಲ್ಲಿ ಮೊದಲ ಸ್ಥಾನ ಪಡೆದಿದ್ದೀಯ. ಚಂದು ಆಶ್ಚರ್ಯದಿಂದ: ಸತ್ಯವಾ ಗುರುಜಿ? ನಾನು ನಿಜವಾಗಿಯೂ ಮೊದಲನೇ ಸ್ಥಾನ ಪಡೆದಿದ್ದೇನೆ? ಶಿಕ್ಷಕ: ಹೌದು, ನೀನು ನಿನ್ನ ಶ್ರಮ ಮತ್ತು ನಂಬಿಕೆಯಿಂದ ಈ ಸಾಧನೆ ಮಾಡಿರುವೆ. ಚಂದು ಸಂತೋಷದಿಂದ ಮನೆಗೆ ಹೋಗಿ ಮಂಜಮ್ಮ ಮತ್ತು ಅಜ್ಜನಿಗೆ ಈ ಸುದ್ದಿ ತಿಳಿಸುತ್ತಾನೆ. ಚಂದು: ಅಜ್ಜ, ಅಮ್ಮ, ನಾನು ಶಾಲೆಯಲ್ಲಿ ಮೊದಲನೇ ಸ್ಥಾನ ಪಡೆದಿದ್ದೇನೆ. ಅಳಿಸಿ: ನನಗೆ ಗೊತ್ತಿತ್ತು ಮಗ, ನೀನು ಶ್ರಮ ಪಟ್ಟಿದ್ದೀಯ. ನಂಬಿಕೆಯ ಮಹತ್ವ ಅರ್ಥ ಮಾಡಿಕೊಂಡಿದ್ದೀಯ. ಅಜ್ಜ ಚಂದುವಿನ ತಲೆಯ ಮೇಲೆ ಕೈ ಹಾಕುತ್ತಾ: ನೀನು ನಿಜವಾಗಿಯೂ ದೊಡ್ಡ ಪಾಠ ಕಲಿತೆ ಮಗ. ನಂಬಿಕೆಯ ಬೆಳಕು ಎಂದೆಂದಿಗೂ ನಿನಗೆ ದಾರಿ ತೋರುತ್ತದೆ. ಯಶಸ್ವಿನ ದಾರಿ. ಹಳ್ಳಿಯ ವ್ಯಾಪಾರಿ ರಾಮು ಶೆಟ್ಟಿ
ಚಂದುವಿನ ಯಶಸ್ವಿನ ಬಗ್ಗೆ ಕೇಳಿ ಆತನನ್ನು ಪರೀಕ್ಷಿಸಲು ಬಯಸುತ್ತಾನೆ. ಏ ಚಂದು, ನಿನಗೆ ಈ ಯಶಸ್ಸು ಕೇವಲ ಅದೃಷ್ಟ, ನಂಬಿಕೆ ನಿನ್ನನ್ನು ಎಲ್ಲಿಗೆ ಕರೆದೊಯ್ಯಬಲ್ಲದು? ಚಂದು ಧೈರ್ಯದಿಂದ, ಶೆಟ್ಟಿಯವರೇ, ನಾನು ಶ್ರಮಪಟ್ಟದರಿಂದ ನಾನು ಗೆದ್ದೆ. ಆದರೆ ನಂಬಿಕೆ ನನಗೆ ಶಕ್ತಿ ಕೊಟ್ಟಿತು. ನಾನು ನನ್ನ ಶ್ರಮವನ್ನು ನಂಬಿದಾಗ ಯಶಸ್ಸು ನನಗೆ ದೊರಕಿತು. ರಾಮು ಶೆಟ್ಟಿ ತಲೆ ಕುಣಿದು, ನೀನು ನಿಜ ಹೇಳುತ್ತಿದ್ದೀಯ. ನಂಬಿಕೆ ಮತ್ತು ಶ್ರಮವಿಲ್ಲದೆ ಏನನ್ನೂ ಸಾಧಿಸಲು ಸಾಧ್ಯವಿಲ್ಲ. ಅಜ್ಜ ಮತ್ತು ಮಂಜಮ್ಮ ಸಂತೋಷದಿಂದ ನಗುತ್ತಾರೆ. ಅಜ್ಜ, ನೀವು ಹೀಗೆ ಪ್ರೋತ್ಸಾಹ ನೀಡುತ್ತಿದ್ದರೆ ಚಂದು ಹೀಗಿನ ಮಟ್ಟ ತಲುಪುತ್ತಿರಲಿಲ್ಲ. ಮಗ, ನಾನು ಕೇವಲ ದಾರಿ ತೋರಿಸುವವನು. ಬೆಳಕು ಯಾವಾಗಲೂ ನಂಬಿಕೆಯಲ್ಲಿದೆ. ಹೌದು ಅಜ್ಜ, ನಾನು ಯಾವತ್ತೂ ನಂಬಿಕೆಯ ಬೆಳಕನ್ನು ಹೊತ್ತೊಯ್ಯುತ್ತೇನೆ. ಹಳ್ಳಿ ಜನರು ಚಂದುವಿನ ಯಶಸ್ಸನ್ನು ಮೆಚ್ಚುತ್ತಾರೆ. ಇಡೀ ಹಳ್ಳಿಯ ಮಕ್ಕಳು ಚಂದೂನಿಗೆ ಪ್ರೇರಣೆಯಾಗುತ್ತಾ ಆತ್ಮವಿಶ್ವಾಸದಿಂದ ತಮ್ಮದೇ ಮಾರ್ಗದಲ್ಲಿ ಸಾಗಲು ಪ್ರಾರಂಭಿಸುತ್ತಾರೆ.